ಒಂದಲ್ಲ ಎರಡಲ್ಲ, ಬರೋಬ್ಬರಿ 241 ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್. 30ರಿಂದ 40 ಸಾವಿರದ ಬೈಕ್ ಮೇಲಿದೆ ಲಕ್ಷಕ್ಕೂ ಮೇಲಿನ ಫೈನ್. ಪದೇ ಪದೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಸಿಗ್ನಲ್ ಜಂಪ್ ಖ್ಯಾತಿಯ ಬೈಕ್ ಸವಾರನೊಬ್ಬನ ಕಹಾನಿಗೆ ಸಂಚಾರಿ ಪೊಲೀಸರೇ ಶಾಕ್ ಆಗಿರೋ ಸ್ಟೋರಿ ಇದು. ಸಿಗ್ನಲ್ ಜಂಪ್ ಮಾಡ್ತಾನೆ, ಒನ್ ವೇನಲ್ಲಿ ನುಗ್ಗೇ ಬಿಡ್ತಾನೆ, ಹೆಲ್ಮೆಟ್ ಅಂತೂ ಹಾಕೋದೇ ಇಲ್ಲ, ಬೈಕ್ ಓಡಿಸುವಾಗ ಮೊಬೈಲ್ನ ಬಿಡಂಗಿಲ್ಲ, ಟ್ರಾಫಿಕ್ ಪೊಲೀಸರಿಗೆ ಹೆದರಲ್ಲ, ಕ್ಯಾಮರಾಗೂ ಜಗ್ಗಲ್ಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 241 ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರೋ ಆಸಾಮಿಯ ಸ್ಟೋರಿ ಇದು. 30-40 ಸಾವಿರದ KA01 JH 3577 ನಂಬರ್ನ ಬೈಕ್ ಮೇಲೆ ಬರೋಬ್ಬರಿ 1,25,500 ರೂಪಾಯಿ ದಂಡವಿದೆ. ಬೈಕ್ ಮಂಜುನಾಥ್ ಎಂಬುವರಿಗೆ ಸೇರಿದೆ. ಹೆಲ್ಮೆಟ್ ಇಲ್ಲದೆ ಸವಾರಿ, ಸಿಗ್ನಲ್ ಜಂಪ್ ಸೇರಿದಂತೆ ಕೋರಮಂಗಲ ವಿಪ್ರೋ ಪಾರ್ಕ್, ಐಶ್ವರ್ಯ ಜಂಕ್ಷನ್, HL ಓಲ್ಡ್ ಏರ್ಪೋರ್ಟ್ ರೋಡ್, ರಾಜಾಜಿನಗರ ಆಡುಗೋಡಿ ಸಿಗ್ನಲ್ ಕ್ಯಾಮೆರಾದಲ್ಲಿ ಟ್ರಾಫಿಕ್ ಬ್ರೇಕ್ ಮಾಡಿರೋದು ಸೆರೆಯಾಗಿದೆ. ಆದರೂ ಬೈಕ್ ಸವಾರನಿಗೆ ಬಿಸಿ ಮುಟ್ಟಿಸದೇ ಇರೋದಕ್ಕೆ ಟ್ರಾಫಿಕ್ ಪೊಲೀಸರ ನಡೆಗೆ ಇತರೆ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಟಿ 100 ಬೈಕ್ ಸುಮಾರು 1,20,000 ಇರೋಂಥ ದಂಡ ಇರೋಂಥದ್ದು ವಾಹನವನ್ನು ಇನ್ನು ಓಡಾಡ್ತಾ ಇದೆ ಅಂತ ಹೇಳಿ ಇದು ಮಾಡಿದ್ವಿ. ಅಂಥ ವೆಹಿಕಲ್ ಮೇಲೆ ಇದು ಒಳಗೊಂಡಂತೆ ಅಂಥ ವೆಹಿಕಲ್ಗಳ ಮೇಲೆ ನಾವು ಅದನ್ನು ವಾಹನಗಳನ್ನು ಇದು ಮಾಡಿ ಅವ್ರ ಮೇಲೆ ಏನು ಕ್ರಮ ಜರುಗಿಸಬೇಕು ತಗೊಳ್ತೀವಿ. ಟ್ರಾಫಿಕ್ ಪೊಲೀಸರು ಅದೆಷ್ಟೇ ರೂಲ್ಸ್ಗಳನ್ನ ತಂದರೂ ಕೂಡ ಸವಾರರು ಮಾತ್ರ ರೂಲ್ಸ್ ಬ್ರೇಕ್ ಮಾಡೇ ಮಾಡ್ತಾರೆ. ಇತರರಿಗೆ ತೊಂದರೆ ಕೊಟ್ಟು ರೂಲ್ಸ್ ಬ್ರೇಕ್ ಮಾಡೋ ಇಂತಹ ಆಸಾಮಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಬೇಕಾಗಿದೆ. ಆದಷ್ಟು ಬೇಗ ಮಂಜುನಾಥನನ್ನ ಲಾಕ್ ಮಾಡಿ ಟ್ರಾಫಿಕ್ ಪೊಲೀಸರು ದಂಡ ವಸೂಲಿ ಮಾಡ್ತಾರೆ ಎಂದು ಕಾದು ನೋಡಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.